ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ಇವತ್ತಿನ ವಿಡಿಯೋದಲ್ಲಿ ಚೇಪೆಕಾಯಿ ಸಲಾಡ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಚೇಪೆಕಾಯಿನ ಇಷ್ಟ ಆಗದೇ ಇದ್ದವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಚೇಪೆಕಾಯಿನ ತೊಗೊಂಡಿದ್ದೀನಿ. ಇದ್ರ ತೊಟ್ಟನ್ನ ನೀಟಾಗಿ ತಗೊಂಡ್ಬಿಟ್ಟು ಇದನ್ನು ಇವಾಗ ಕಟ್ ಮಾಡ್ಕೊತೀನಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತುಂಬ ಸಣ್ಣ ಕಟ್ ಮಾಡ್ಕೊಳ್ಳಿ, ಆಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಸಲಾಡ್ಗೆ ನೀವು ತುಂಬ ಕಾಯಿನೂ ತೊಗೋಬೇಡಿ, ಹಾಗಂತ ತುಂಬ ಹಣ್ಣು ತೊಗೋಬೇಡಿ. ಮೀಡಿಯಮ್ ಸ್ವಲ್ಪ ದೋರ್ಗಾಯಿ ಅಂತಾರಲ್ಲ ಆ ಥರದ್ದು ತೊಗೊಳ್ಳಿ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನುವಾಗ. ಇದೇನು ಕಟ್ ಮಾಡೋಕ್ಕೂ ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗನೆ ಆಗೋಗಿಬಿಡುತ್ತೆ. ಇವಾಗ ಇದನ್ನು ಪೂರ್ತಿ ಕಟ್ ಮಾಡಿದ್ದಾಯಿತು. ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಬೇಕಾದರೆ ನೀವು ಪೆಪ್ಪರ್ ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ಹಾಕೊಬೋದು. ಆಪ್ಷನ್ನು ಮೆಣಸಿನ ಪುಡಿ ರೆಡ್ ಚಿಲ್ಲಿ ಪೌಡ್ರು ಇಷ್ಟ ಇಲ್ಲ ಅಂದವ್ರು ಬೇಕಾದ್ರೆ ಪೆಪ್ಪರ್ ಪೌಡ್ರನ್ನ ಹಾಕೊಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನೇ ಹಾಕೋತಾ ಇದ್ದೀನಿ, ಯಾಕಂದರೆ ಕಲರು ಖಾರ ಎರಡೂ ಬರುತ್ತೆ. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡೆ. ಜೇನುತುಪ್ಪನ ಹಾಕೋದ್ರಿಂದ ಇದು ಕೆಲವರು ಕೋಲ್ಡು ಅಂತಾರಲ್ವ, ಅದು ಹೀಟ್ ಇರುತ್ತೆ, ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನಂಗೆ ಹುಳಿ ಸಾಕಾಗಲ್ಲ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಅರ್ಧ ಸ್ಪೂನ್ ನಿಂಬೆ ರಸನ ಹಾಕ್ಕೊಂಡೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಚೇಪೆಕಾಯಿನ ಒಂದೊಂದು ಕಡೆ ಒಂದೊಂದು ಕರೀತಾರೆ. ಚೇಪೆಕಾಯಿ, ಪೇರ್ಲೆ ಹಣ್ಣು, ಸೀಬೆಹಣ್ಣು ಎಲ್ಲ ಹೆಸರಲ್ಲೂ ಕರೀತಾರೆ. ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನೋಡಿ ಇನ್ನೇನು ಕಲಸಿದ್ದಾಯಿತು. ಇದಕ್ಕೆ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಅರ್ಧ ಬಟ್ಲಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ. ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ, ಆಗ ಈರುಳ್ಳಿ ಚೇಪೆಕಾಯಿ ಜೊತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ತೊಳೆದು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾಕೆ ಫಸ್ಟೇ ಈರುಳ್ಳಿನ ಹಾಕಲಿಲ್ಲ ಅಂದರೆ ಚೇಪೆಕಾಯಿ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ ಉಪ್ಪು ಖಾರ ಹಾಕಿದ ತಕ್ಷಣ, ಅದಕ್ಕೆ ಹಾಕಲಿಲ್ಲ. ಈರುಳ್ಳಿನ ಕೂಡ ನೀರು ಬಿಟ್ಕೊಂಡ್ಬಿಡುತ್ತೆ. ಈರುಳ್ಳಿನ ಲಾಸ್ಟಲ್ಲಿ ಹಾಕೋದ್ರಿಂದ ಬೇಗ ನೀರು ಬಿಡಲ್ಲ, ಮತ್ತು ಚೇಪೆಕಾಯಿಗೆ ಮಸಾಲೆ ನೀಟಾಗಿ ಅಂಟ್ಕೊಂಡಿರುತ್ತೆ. ಈ ಚೇಪೆಕಾಯಿ ಸಲಾಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಮಕ್ಳಿಗೆ ಬಾಕ್ಸ್ಗೆ ಎಲ್ಲರೂ ಹೊರಗಡೆ ಹೋದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.